ಹಲೋ ಸ್ನೇಹಿತರೆ, ನಮಸ್ಕಾರ. ನಿಮಗೆ ನಾನು ಈ ಒಂದು ಜೆಮಿನೈ ಆ್ಯಪನ್ನು ಯಾವ ರೀತಿ ಯೂಸ್ ಮಾಡಬಹುದು, ಈ ಒಂದು AI ಟೂಲಿಂದ ನೀವು ಫೋಟೋಸ್ ಮತ್ತು ವೀಡಿಯೋಸನ್ನು ಯಾವ ರೀತಿ ಜನರೇಟ್ ಮಾಡುವುದು ಅಂತ ತೋರಿಸ್ಕೊಡ್ತೇನೆ. ಈ ಒಂದು ಜೆಮಿನೈ AI ನೋಡಿ, ಇದೊಂದು ಅಲ್ಟಿಮೇಟ್ ಒಂದು AI ಆ್ಯಪ್ ಅಂತ ಹೇಳ್ಬೋದು. ಇದರಲ್ಲಿ ನೀವು ಒಂದು ಆ್ಯನಿಮೇಷನ್ ವೀಡಿಯೋ ಆಗಿರ್ಬೋದು ಅಥವಾ ಒಂದು ಫೋಟೋವನ್ನು ತುಂಬ ಸಖತ್ತಾಗಿ ಜನರೇಟ್ ಮಾಡ್ಬೋದು. ನಿಮಗೆ ಈ ಒಂದು AI ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಇಲ್ಲಿ ಯಾವ ರೀತಿ ಫೋಟೋ ಜನರೇಟ್ ಮಾಡ್ಬೋದು, ಯಾವ ರೀತಿ ವೀಡಿಯೋ ಜನರೇಟ್ ಮಾಡ್ಬೋದು ಅಂತ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ನಿಮಗೆ ಇಲ್ಲಿ ಒಂದು ವೀಡಿಯೋವನ್ನು ಕೂಡ ಜನರೇಟ್ ಮಾಡ್ಕೊಂಡು ತೋರಿಸ್ತೇನೆ. ಇಲ್ಲಿ ಮೊದಲಿಗೆ ನಿಮ್ಮ ಹತ್ರ ಈ ಒಂದು ಆ್ಯಪ್ ಇಲ್ಲ ಅಂದರೆ ಇವಾಗಲೇ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ನನ್ನ ಹತ್ರ ಈ ಒಂದು ಆ್ಯಪ್ ಇಲ್ಲ, ಇವಾಗ ಇನ್ಸ್ಟಾಲ್ ಮಾಡ್ತೇನೆ. ನಿಮ್ಮ ಹತ್ರ ಆ್ಯಪ್ ಬೇಕಂತಿಲ್ಲ, ಇದು ನಿಮಗೆ ಗೂಗಲ್ನಲ್ಲೂ ಕೂಡ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಜೆಮಿನಿ AI ಅಂತ ವೆಬ್ಸೈಟು, ಅದರಿಂದನೂ ಕೂಡ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಇವಾಗ ಇದು ಡೌನ್ಲೋಡ್ ಆಗಿದೆ, ಓಪನ್ ಮಾಡೋಣ. ನೋಡಿ, ಓಪನ್ ಮಾಡಿದವಾಗ ಈ ರೀತಿ ಬರುತ್ತೆ. ಇಲ್ಲಿ ನಾಟ್ ನೌ ಮೇಲೆ ಕ್ಲಿಕ್ ಮಾಡ್ತೇನೆ ನಾನು. ಇಲ್ಲಿ ಏನು ಮಾಡಬೇಕಂದ್ರೆ, ನೀವು ಒಂದು ಪ್ರಾಂಪ್ಟನ್ನು ಎಂಟರ್ ಮಾಡಬೇಕಾಗುತ್ತೆ. ನಿಮಗೆ ಯಾವ ರೀತಿಯಾದಂಥ ಒಂದು ವೀಡಿಯೋಸ್ ಬೇಕು, ಯಾವ ರೀತಿಯಾದಂಥ ಒಂದು ಫೋಟೋಸ್ ಬೇಕಂತ ಇಲ್ಲಿ ಪ್ರಾಂಪ್ಟ್ ಎಂಟರ್ ಮಾಡಿದಾಗ ನಿಮಗೆ ಇದು ಜನರೇಟ್ ಆಗುತ್ತೆ. ನೀವು ಇಲ್ಲಿ ವೀಡಿಯೋವನ್ನು ಜನರೇಟ್ ಮಾಡಬೇಕಂದ್ರೆ, ನೀವು ಜನರೇಟ್ ಮಾಡಿದಂಥ ಯಾವ ರೀತಿ ಅಂತ ನಿಮಗೆ ಒಂದು ವೀಡಿಯೋ ಬೇಕು, ಆ ಒಂದು ಕ್ಯಾರೆಕ್ಟರ್ ಫೋಟೋವನ್ನು ನೋಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಫೋಟೋಸ್ ಕೂಡ ಕೇಳುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ನು ನಿಮಗೆ ಇಲ್ಲಿ ವೀಡಿಯೋವನ್ನು ಕೂಡ ನೀವು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೋದು ಅಂತ ಅದನ್ನು ಕೂಡ ತೋರಿಸ್ತೇನೆ. ನಿಮಗೆ ಎಕ್ಸಾಂಪಲ್ಗೆ ಇವಾಗ ಒಂದು ನಾನು ವೀಡಿಯೋವನ್ನು ಕ್ರಿಯೇಟ್ ಮಾಡ್ಕೊಂಡು ತೋರಿಸ್ತೇನೆ. ಇವಾಗ ಇಲ್ಲಿ ನನಗೆ ಬೇಕಾದಂಥ ನಾನು ಒಂದು ಪ್ರಾಂಪ್ಟನ್ನು ಎಂಟರ್ ಮಾಡಿದ್ದೇನೆ. ನಿಮಗೆ ಯಾವ ರೀತಿಯಾದಂಥ ಒಂದು ಫೋಟೋಸ್ ಬೇಕು ಅದನ್ನು ನೀವು ಇಲ್ಲಿ ಪ್ರಾಂಪ್ಟನ್ನು ಎಂಟರ್ ಮಾಡಿ. ನಂತರ ಇಲ್ಲಿ ಈ ಒಂದು ಬಾಣ ಕಾಣಿಸ್ತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇದು ಜನರೇಟ್ ಮಾಡುತ್ತೆ. ನಾವು ಯಾವ ರೀತಿಯಾದಂಥ ಒಂದು ಪ್ರಾಂಪ್ಟನ್ನು ಕೊಟ್ಟಿದ್ದಿಲ್ಲ ನೋಡಿ, ಅದೇ ರೀತಿಯಲ್ಲಿ ಇದು ಜನರೇಟ್ ಮಾಡುತ್ತೆ. ನೋಡಿ, ಇವಾಗ ನಾನು ಕೊಟ್ಟಂಥ ಒಂದು ಪ್ರಾಂಪ್ಟ್ ಇಲ್ಲಿ ಜನರೇಟ್ ಆಗಿದೆ. ನೋಡಿ, ಈ ರೀತಿಯಂಥ ಒಂದು ಪ್ರಾಂಪ್ಟ್ ಜನರೇಟ್ ಆಯಿತು. ಇನ್ನು ನಾವು ಇದರಲ್ಲಿ ಇಮೇಜನ್ನು ಕೂಡ ಕ್ರಿಯೇಟ್ ಮಾಡಾಗಿದೆ. ಇನ್ನು ನಾವು ವಿಡಿಯೋವನ್ನು ಹೇಗೆ ಕ್ರಿಯೇಟ್ ಮಾಡಬೇಕಂತ ಅದನ್ನು ಕೂಡ ತೋರಿಸ್ತೇನೆ. ವಿಡಿಯೋ ಕ್ರಿಯೇಟ್ ಮಾಡಬೇಕಾದ್ರೆ ನಮಗೆ ಸ್ಟೋರಿ ಅವಶ್ಯಕತೆ ಇರುತ್ತೆ. ಯಾಕಂದರೆ ನಾವು ಹಾಗೆ ವಿಡಿಯೋ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ಜಸ್ಟ್ ಮೂಮೆಂಟ್ ಆಗ್ತಿರುವಾಗ ಅಷ್ಟೇ ಬರುತ್ತೆ. ನಮಗೆ ಇಲ್ಲಿ ಈ ಒಂದು ಕ್ಯಾರೆಕ್ಟ್ರಲ್ಲಿ ಮಾತಾಡ್ತಿರುವಂಥ ನಮಗೆ ಇಲ್ಲಿ ವಿಡಿಯೋ ಬೇಕಂದರೆ ನಾವೇನು ಮಾಡಬೇಕಂದ್ರೆ, ನಾವು ಯಾವ ರೀತಿಯಾದಂಥ ಈ ಒಂದು ಸ್ಟೋರಿ ನಮಗೆ ಇಲ್ಲಿ ಕ್ಯಾರೆಕ್ಟ್ರ್ ಮಾತಾಡಬೇಕಂತ ಅದನ್ನು ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ಎಂಟರ್ ಮಾಡ್ಕೊಂಡು ತೋರಿಸ್ತೇನೆ. ಇವಾಗ ಇಲ್ಲಿ ನಾನು ವಿಡಿಯೋ ಸ್ಕ್ರಿಪ್ಟನ್ನು ಕೂಡ ಇಲ್ಲಿ ಎಂಟರ್ ಮಾಡಿದ್ದೇನೆ. ಈಗ ನಾನು ಇಲ್ಲಿ ಯಾವ ರೀತಿ ಸ್ಕ್ರಿಪ್ಟ್ ಬರೆದಿದ್ದೆ ನೋಡಿ, ಅದೇ ರೀತಿ ಈ ಒಂದು ಕ್ಯಾರೆಕ್ಟರ್ ಕೂಡ ಇಲ್ಲಿ ಮಾತಾಡುವಾಗೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ದೇನೆ. ಇವಾಗ ಇದನ್ನು ವಿಡಿಯೋದಲ್ಲಿ ಯಾವ ರೀತಿ ನಾವು ಕನ್ವರ್ಟ್ ಮಾಡಬೇಕಂದ್ರೆ, ಈ ಒಂದು ಕ್ಯಾರೆಕ್ಟರನ್ನು ನಾವು ಇಲ್ಲಿ ಡೌನ್ಲೋಡ್ ಮಾಡ್ತೇನೆ. ಮೊದಲು ಇಲ್ಲಿ ಸೇವ್ ಮಾಡ್ತೇನೆ. ಇವಾಗ ಸೇವ್ ಆಗಿದೆ. ಈ ರೀತಿ ನೀವು ಫೋಟೋವನ್ನು ಕೂಡ ಸೇವ್ ಮಾಡ್ಬೋದು, ನಿಮಗೆ ಫೋಟೋ ಅಷ್ಟೇ ಬೇಕಿದ್ದರೆ. ಇವಾಗ ನಾವು ಈ ಒಂದು ಸ್ಕ್ರಿಪ್ಟನ್ನು ಕಾಪಿ ಮಾಡ್ಕೊಳ್ಳೋಣ. ಯಾಕೆಂದರೆ ಇದು ವಿಡಿಯೋ ಮಾಡಬೇಕು. ನಾವು ಇವಾಗ ಇಲ್ಲಿ ಫೋಟೋ ಪ್ರಾಂಪ್ಟಲ್ಲಿ ಇದ್ವಿ, ಈ ಒಂದು ಫೋಟೋವನ್ನು ರೆಡಿ ಮಾಡುವಂಥ ಚಾರ್ಟಲ್ಲಿ ಇದ್ವಿ. ಈ ಒಂದು ಸ್ಕ್ರಿಪ್ಟನ್ನು ಕಾಪಿ ಮಾಡ್ಕೊಳ್ಳೋಣ. ಇಲ್ಲಿ ಏನು ಮಾಡಬೇಕಂದ್ರೆ, ನಾವು ಇವಾಗ ವೀಡಿಯೋ ಮಾಡೋದಾದ್ರೆ ಇಲ್ಲಿ ವೀಡಿಯೋ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಿಡಿಯೋ ಅಂತ ಕಾಣಿಸ್ತಿದೆಯಲ್ಲ, ಈ ಒಂದು ವಿಡಿಯೋ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಇದು ಹೊಸ ಚಾರ್ಟ್ ಓಪನ್ ಆಗುತ್ತೆ. ನ್ಯೂ ಚಾರ್ಟ್ ಅಂತ ಕ್ಲಿಕ್ ಮಾಡಿ. ಇವಾಗ ಇದು ವಿಡಿಯೋವನ್ನು ಕ್ರಿಯೇಟ್ ಮಾಡುವಂಥ ಚಾರ್ಟ್ ಓಪನ್ ಆಗಿದೆ. ಇಲ್ಲಿ ನಾವು ಮೊದಲಿಗೆ ನಮ್ಮ ಒಂದು ಕ್ಯಾರೆಕ್ಟರ್ ಫೋಟೋವನ್ನು ಎಂಟರ್ ಮಾಡೋಣ. ಇಲ್ಲಿ ಫೋಟೋ ಹಾಕೋಣ. ಈ ಒಂದು ಕ್ಯಾರೆಕ್ಟ್ರು ಫೋಟೋವನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ತೇನೆ. ನಂತರ ನಮಗೆ ಇಲ್ಲಿ ಈ ಒಂದು ಕ್ಯಾರೆಕ್ಟ್ರು ಯಾವ ರೀತಿ ನಮಗೆ ಇಲ್ಲಿ ವಿಡಿಯೋ ಕ್ರಿಯೇಟ್ ಮಾಡಬೇಕಂತ ಆ ಒಂದು ಪ್ರಾಂಪ್ಟನ್ನು ಕೂಡ ಇಲ್ಲಿ ಎಂಟರ್ ಮಾಡ್ತೇನೆ. ಇಲ್ಲಿ ಒಂದು ಫೋಟೋ ಲೋಡಿಂಗ್ ಆಗ್ತಾ ಇದೆ, ಸ್ವಲ್ಪ ಸಮಯ ತಗೊಳ್ಳುತ್ತೆ. ರೆಡಿಯಾಗಿದೆ. ಇವಾಗ ಇಲ್ಲಿ ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ನಿಮ್ಮ ಕ್ಯಾರೆಕ್ಟ್ರು ಮಾತಾಡಲಿಕ್ಕೆ ಇಲ್ಲಿ ಸ್ಕ್ರಿಪ್ಟಲ್ಲಿ ಒಂದು ಸ್ವಲ್ಪ ಚೇಂಜಸ್ ಏನಾದ್ರು ಮಾಡಬೇಕಂತಿದ್ದರೆ ನೀವು ಇಲ್ಲಿ ಚೇಂಜನ್ನು ಕೂಡ ಮಾಡ್ಕೊಳ್ಬೋದು. ಇದು ಫೈನಲ್ ಸ್ಕ್ರಿಪ್ಟ್ ಆಗಿರುತ್ತೆ. ಇವಾಗ ಇದು ವಿಡಿಯೋ ರೆಡಿ ಮಾಡ್ತಾ ಇದೆ. ಇವಾಗ ಇಲ್ಲಿ ವಿಡಿಯೋ ರೆಡಿ ಆಗಿದೆ. ನೋಡೋಣ ಯಾವ ರೀತಿ ಒಂದು ಸ್ಕ್ರಿಪ್ಟ್ ಇದು ರೆಡಿ ಮಾಡಿದೆ ಅಂತ. ಪ್ಲೇ ಮಾಡ್ತೇನೆ. ಅದು ತುಂಬಾ ಮಜಾ ಅನ್ಸುತ್ತೆ. ನಾವು ಈಗಲೇ ಹೋಗಿ ಎಲ್ಲವನ್ನು ಖರೀದಿಸೋಣ. ನಾವು ಮಾರ್ಕೆಟ್ಗೆ ಹೋಗ್ತಿದ್ದೇವೆ. ನಾನು ಕೆಲವು ದೊಡ್ಡ ಖರೀದಿಸಬೇಕು ಮತ್ತು ಬಹುಶಃ ಕೆಲವು ಸಿಹಿ ಮಿಠಾಯಿ ಕೂಡ. ಅದು ತುಂಬಾ ಮಜಾ ಅನ್ಸುತ್ತೆ. ನಾವು ಈಗಲೇ ಹೋಗಿ ಎಲ್ಲವನ್ನು ಖರೀದಿಸೋಣ. ನಾವು ಮಾರ್ಕೆಟ್ಗೆ ನೋಡಿ, ವಿಡಿಯೋ ಕ್ವಾಲಿಟಿನೂ ಕೂಡ ತುಂಬಾನೇ ಖರೀದಿಸಬೇಕು. ನೋಡಿ, ವಿಡಿಯೋ ಕ್ವಾಲಿಟಿನೂ ಕೂಡ ತುಂಬಾನೇ ಸಖತ್ತಾಗಿ ಬಂದಿದೆ. ಫುಲ್ HD ಯಲ್ಲೇ ಇದೆ. ವಿಡಿಯೋ ಸ್ಕ್ರಿಪ್ಟು ಕೂಡ ತುಂಬಾ ಸಖತ್ತಾಗಿದೆ.
ಇನ್ನು ಈ ವಿಡಿಯೋವನ್ನು ನಾವು ಹೇಗೆ ಡೌನ್ಲೋಡ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಒಂದು ಡೌನ್ಲೋಡ್ ಮಾರ್ಕ್ ಕಾಣಿಸ್ತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಡೌನ್ಲೋಡ್ ಆಗ್ತಾ ಇದೆ. ಹೀಗೆ ಫ್ರೆಂಡ್ಸ್ ನಾವು ಈ ಒಂದು ಜೆಮಿನೈಯಿಂದ ಒಂದು ಫೋಟೋವನ್ನು ಕೂಡ ರೆಡಿ ಮಾಡ್ಬೋದು, ಸ್ಕ್ರಿಪ್ಟನ್ನು ಕೂಡ ರೆಡಿ ಮಾಡ್ಬೋದು. ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆಯೇ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ಇಲ್ಲಿ ಗ್ಯಾಲರಿಯಲ್ಲಿ ಫೋಟೋ ಕೂಡ ಬಂದಿದೆ. ಇದು ಫೋಟೋ ಮತ್ತು ಇದು ವಿಡಿಯೋ.